ಇಂದು ನಾವು 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬರುವ ಶಬರಿ ಎಂಬ ಕಿರುನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ಈ ನಾಟಕದ ಪಾತ್ರಧಾರಿಗಳು ರಾಮನ ಪಾತ್ರದಲ್ಲಿ ಸಿಂಚನ, ಸೀತೆಯ ಪಾತ್ರದಲ್ಲಿ ಶರಣ್ಯ, ಲಕ್ಷ್ಮಣನ ಪಾತ್ರದಲ್ಲಿ ಪೂಜಾ, ಶಬರಿಯ ಪಾತ್ರದಲ್ಲಿ ಮಧು, ಧನುವಿನ ಪಾತ್ರದಲ್ಲಿ ಕೀರ್ತಿ, ರಾವಣನ ಪಾತ್ರದಲ್ಲಿ ಶಿವಾನಿ ಹಾಗೂ ಜಿಂಕೆಯ ಪಾತ್ರದಲ್ಲಿ ಸಫಾ ಮತ್ತು ನಿರೂಪಕರಾಗಿ ಅಮೃತ, ಪ್ರತೀಕ್ಷಾ ಹಾಗೂ ಸಂಜನಾ ನಿಮ್ಮ ಮುಂದೆ ಉಪಸ್ಥಿತರಿದ್ದೇವೆ. ಈ ನಾಟಕದ ಪೂರ್ವಕತೆ ಹೀಗಿದೆ. ರಾಮಾಯಣ ಮಹಾಕಾವ್ಯವು ಭಾರತೀಯರ ಪವಿತ್ರ ಗ್ರಂಥಗಳಲ್ಲಿ ಒಂದು. ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನೇ ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯೂ ಒಬ್ಬಳು. ಈಕೆ ಮತಂಗ ಋಷಿಯ ಆಶ್ರಮದಲ್ಲಿದ್ದಳು. ಮತಂಗರು ದಿವ್ಯ ಲೋಕವನ್ನು ಸೇರಿದ ಬಳಿಕ ರಾಮಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು. ರಾಮ 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 ಚಿತ್ರಕೂಟ ಪರ್ವತದ ಬಳಿ ನಡೆದ ದೃಶ್ಯ. ಪ್ರಭು, ಆ ಜಿಂಕೆ ಎಷ್ಟೊಂದು ಸುಂದರವಾಗಿದೆ. ಅದನ್ನು ನನಗೆ ತಂದುಕೊಡುವಿರಾ? ಅತ್ತಿಗೆ, ಅದು ಜಿಂಕೆಯಲ್ಲ, ಅದೊಂದು ಮಾಯಾವಿ. ಇರಲಿ ಬಿಡು ಲಕ್ಷ್ಮಣ, ಅದು ಏನೇ ಇರಲಿ, ಸೀತೆ ಇಷ್ಟಪಟ್ಟಂತಹ ಜಿಂಕೆ ಅದು. ಅದನ್ನು ಹಿಡಿದು ತರುತ್ತೇನೆ. ಅಲ್ಲಿಯವರೆಗೂ ಸೀತೆಯನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡ. ಆಯ್ತು ಅಣ್ಣ, ಶುಭವಾಗಲಿ, ಹೋಗಿ ಬಾ. ಓ ಸೀತಾ, ಓ ಲಕ್ಷ್ಮಣ. ಅಗೋ ಲಕ್ಷ್ಮಣ, ನಿನ್ನ ಅಣ್ಣನಿಗೆ ಏನೋ ಅಪಘಾತವಾಗಿದೆ. ಅತ್ತಿಗೆ, ಅಣ್ಣನಿಗೆ ಏನಾಗಲು ಸಾಧ್ಯವಿಲ್ಲ, ನೀವು ಚಿಂತಿಸಿದಿರಿ. ಇಲ್ಲ ಲಕ್ಷ್ಮಣ, ನಿನ್ನ ಅಣ್ಣ ಏನೋ ತೊಂದರೆಯಲ್ಲಿದ್ದಾನೆ. ನೀನು ಹೋಗಿ ನೋಡು, ಇಲ್ಲದಿದ್ದರೆ ನನ್ನ ಮೇಲೆ ಆಣೆ. ಅತ್ತಿಗೆ, ಎಂತಹ ಇಕ್ಕಟ್ಟಿನಲ್ಲಿ ನನ್ನನ್ನು ಸಿಲುಕಿಸಿಬಿಟ್ಟೆ. ಆಯ್ತು, ನೀವು ಹೇಳಿದಂತೆ ನಾನು ಮಾಡುತ್ತೇನೆ. ಆದರೆ ನಾನು ಬರುವವರೆಗೂ ನೀವು ಈ ರೇಖೆಯನ್ನು ದಾಟಿ ಹೊರಬರುವಂತಿಲ್ಲ. ಸರಿ, ನೀನು ಮೊದಲು ಹೊರಡು. ನನ್ನ ರಾಮನನ್ನು ಕಾಪಾಡು. ಹೋಗಿ ಬರುವ ಸೀತಾಮಾತೆ. ಜಯವಾಗಲಿ ಲಕ್ಷ್ಮಣ. ಹೀಗೆಂದು ಲಕ್ಷ್ಮಣನು ಲಕ್ಷ್ಮಣ ರೇಖೆಯನ್ನು ಹಾಕಿ ಸೀತೆಗೆ ದಾಟದಿರು ಎಂದು ಸೂಚಿಸಿ ಹೊರಡುತ್ತಾನೆ. ಭವತಿ ಭಿಕ್ಷಾಂದೆ, ಭವತಿ ಭಿಕ್ಷಾಂದೆ. ಯಾರದು? ಭವತಿ ಭಿಕ್ಷಾಂದೆ. ಏನಪ್ಪ, ಏನು ಬೇಕು? ಏನಾದರೂ ತಿನ್ನಲು ನೀಡು ತಾಯಿ. ಸ್ವಲ್ಪ ತರುವೆನು, ನಿಲ್ಲು. ಇದಿಗೋ ಸ್ವಾಮಿ ನಿಮ್ಮ ಆಹಾರ. ಏನಾದರೂ ಸ್ವಲ್ಪ ಮುಂದೆ ಬಂದು ನೀಡು ತಾಯಿ. ಸ್ವಾಮಿ, ನಾನು ಈ ರೇಖೆಯನ್ನು ದಾಟಿ ಬರಲು ಸಾಧ್ಯವಿಲ್ಲ. ನೀವೇ ಸ್ವಲ್ಪ ಮುಂದೆ ಬನ್ನಿ. ಬಂದ ಅತಿಥಿಯನ್ನು ತಿರಸ್ಕರಿಸುತ್ತಿದ್ಯಾ? ಸ್ವಂತನನ್ನು ಅಪಮಾನಿಸುತ್ತಿದ್ಯಾ? ಈಗ ನಾನು ಖಾಲಿ ಹೊಟ್ಟೆಯಿಂದಲೇ ಹೋಗುತ್ತೇನೆ. ಆದರೆ ಅದರ ಬದಲಾಗಿ ನಿನ್ನನ್ನು ಶಪಿಸುತ್ತೇನೆ. ಬೇಡ ಸ್ವಾಮಿ, ಹಾಗೆ ಮಾಡಬೇಡಿ. ನಾನೇ ಮುಂದೆ ಬಂದು ನೀಡುತ್ತೇನೆ. ರಾಮ, ಲಕ್ಷ್ಮಣ, ರಾಮ, ಲಕ್ಷ್ಮಣ. ರಾವಣನು ಸೀತೆಯನ್ನು ಅಪಹರಿಸಿ ಕೊಂಡೊಯ್ಯುತ್ತಾನೆ. ಸೀತಾಪರ್ಣದ ನಂತರ ರಾಮಲಕ್ಷ್ಮಣರು ಪರ್ಣಕುಟೀರಕ್ಕೆ ಬರುವರು. ಇದೇನು ಲಕ್ಷ್ಮಣ, ಈ ಕುಟೀರದಲ್ಲಿ ಸೀತೆನೇ ಕಾಣ್ತಾ ಇಲ್ಲವಲ್ಲ? ಇದೇನು ಅಣ್ಣ, ನಾನು ಸೀತಾಮಾತೆಗೆ ನಾವು ಬರುವವರೆಗೂ ಈ ರೇಖೆಯನ್ನು ದಾಟಿ ಹೊರಬರಬೇಡ ಎಂದಿದ್ದೆ. ಆದರೂ ಇಲ್ಲೇನೋ ಮೋಸವಾಗಿದೆ, ನನ್ನನ್ನು ಕ್ಷಮಿಸು ಅಣ್ಣ. ಎಲ್ಲಿ ಬಾ ಲಕ್ಷ್ಮಣ, ಸೀತೆಯನ್ನು ಹುಡುಕಿಕೊಂಡು ಹೊರಡೋಣ. ಸೀತೆಯನ್ನು ಅರಸುತ್ತಾ ದಟ್ಟವಾದ ಕಾಡಿನಲ್ಲಿ ರಾಮಲಕ್ಷ್ಮಣರ ಪ್ರಯಾಣ.
ಆ ಸಂದರ್ಭದಲ್ಲಿ ಧನು ಎಂಬ ರಾಕ್ಷಸನ ಭೇಟಿ. ನನಗೆ ತುಂಬಾ ಆಸೆ ಆಗ್ತಾ ಇದೆ. ತಿನ್ನೋಕೆ ಏನು ಸಿಗ್ತಾ ಇಲ್ಲವಲ್ಲ? ಓ, ಅಲ್ಲಿ ಯಾರೋ ಕಾಣುತ್ತಿದ್ದಾರೆ. ಅವರನ್ನು ತಿನ್ನುತ್ತೇನೆ. ಇದೇನು ಲಕ್ಷ್ಮಣ, ಇವು ಯಾವುದೋ ಭಯಂಕರವಾದ ತೊಳುಗಳು ನಮ್ಮನ್ನು ಎಳೆಯುತ್ತಿವೆ ಅಲ್ಲ? ಹೌದು ಅಣ್ಣ. ನನ್ನನ್ನು ಸೋಲಿಸುವ ಶಕ್ತಿ ಈ ಕಾಡಿನಲ್ಲಿದೆ. ಹಾಗಾದರೆ ನೀವು ಸಾಮಾನ್ಯ ಮನುಷ್ಯರಲ್ಲ, ನೀವು ರಾಮ ಲಕ್ಷ್ಮಣರೇ? ಹೌದು, ನಾವು ರಾಮ ಲಕ್ಷ್ಮಣರು. ಏಕೆ? ಧನ್ಯೋಷ್ಮಿ, ನಿಮ್ಮ ದರ್ಶನ ಭಾಗ್ಯ ನನ್ನದಾಯಿತು. ನೀವೇನು ಇಲ್ಲಿ? ಸೀತೆಯ ಅಪಹರಣವಾಗಿದೆ, ಅದಕ್ಕೆ ಅವಳನ್ನು ಹುಡುಕಿಕೊಂಡು ಹೊರಟಿದ್ದೇವೆ. ರಾಮ ಲಕ್ಷ್ಮಣರಿಂದ ಈತನಿಗೆ ಶಾಪ ವಿಮೋಚನೆಯಾಯಿತು. ಶಬರಿಯ ವೃತ್ತಾಂತವನ್ನು ರಾಮನಿಗೆ ತಿಳಿಸಿದ ಈತ ಸುಗ್ರೀವನಲ್ಲಿ ಸಖ್ಯ ಮಾಡಿ ಸೀತೆಯನ್ನು ಮರಳಿ ಪಡೆಯಬಹುದು ಎಂಬ ಸಲಹೆಯನ್ನು ನೀಡುತ್ತಾನೆ. ಸೀತಾ ಅಪಹರಣದ ಅನಂತರ ಶೋಕತಪ್ತನಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ತಪಸ್ವಿಯಾದ ಧನು ಎಂಬುವರ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ. ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪುಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ. ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನ ಮುಕ್ತಿಯನ್ನು ಕರುಣಿಸಿದ ಸಂದರ್ಭವೇ ಈ ಗೀತ ನಾಟಕ. ದೃಶ್ಯ 1. ಮತಂಗಾಶ್ರಮದ ವನ. ಮತಂಗಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲಗೊಂಡಿದ್ದಾಳೆ. ಶ್ರಮಣಿಯಂತೆ ರೂಪ, ವೃದ್ಧೆ, ಕೃಷ್ಣಾಂಜಿನಾಂಬರೆ, ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ನಿಂತಲ್ಲಿಯೇ ನಾ ನಿಂತಿರುವೆ ರಾಮ, ನೀನೆಂದೈ ತರುವೆ. ನಿಂತಲ್ಲಿಯೇ ನಾ ನಿಂತಿರುವೆ ರಾಮ, ನೀನೆಂದೈ ತರುವೆ. ನೀನಿಹುದಲ್ಲೋ ನಾನರಿಯೇ, ನಿನ್ನೆಡೆಗೈದುವ ಬಳಿಯರಿಯೇ. ನೀ ಬಹೆ ಎನ್ನುವ ನೆಚ್ಚಿನೊಳು, ನಾನಿಹೆ ಬಯಕೆಯ ಹುಚ್ಚಿನೊಳು. ನಿಂತಲ್ಲಿಯೇ ನಾ ನಿಂತಿರುವೆ ರಾಮ, ನೀನೆಂದೈ ತರುವೆ. ಶಬರಿ ಬನದೊಳಕ್ಕೆ ಹೋಗುವಳು. ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ದೊರೆವಳೆ ಸೀತೆ ಭೂಮಿ ಜಾತೆ, ಆತ್ಮ ಕಾಮ ಕಲ್ಪಲತೆ. ಗಿರಿವನಗಳೇ, ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವೆನು ಹೇಳಿರಿ. ಪ್ರೀತಿಯ ರಾಣಿ ಸೀತೆಯು ನನಗೆ ದೊರೆಯವಳೆ. ಅವಳು ಇರುವ ಸ್ಥಳವನ್ನು ನೀವು ತಿಳಿದಿರುವಿರೇ. ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ? ಹೀಗೆಂದು ರಾಮನು ಗಿರಿವನಗಳನ್ನು ಕುರಿತು ಕೇಳಿಕೊಳ್ಳುತ್ತಾನೆ. ಆಗ ಅಣ್ಣನಾದ ರಾಮನನ್ನು ಸಂತೈಸುತ್ತಾ ಲಕ್ಷ್ಮಣನು, ತಾಳಿಕೋ ಅಣ್ಣ, ತಾಳಿಕೋ. ಸೂರ್ಯನೇ ತೇಜಗಿಡಲು ಕಾಂತಿಯನ್ನು ನೀಡುವವರು ಯಾರು? ರಾಮನೇ ಧೈರ್ಯಗಿಡಲು ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು? ಅವಳ ನೆನಪಿನಲ್ಲಿ ನನ್ನ ಆತ್ಮ ಕೊರಗುತ್ತದೆ. ಯಾವಾಗ ನನ್ನ ಈ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆಯೋ? ಹೌದು, ದಿಟ. ಚಿತ್ರಕೂಟವೇ ಮನಕ್ಕೆ ಬಹುದು, ಜೊತೆಯಲ್ಲಿ ಅತ್ತಿಗೆ ಇದ್ದ ರೀತಿ ಎಂತಹುದು. ಪಾಪಿ ನಾನು. ಆಕೆಯನ್ನು ಒಬ್ಬಂಟಿಯಾಗಿ ಬಿಟ್ಟೆ. ನನ್ನ ಅಹಂಕಾರದ ಕೆಲಸಕ್ಕೆ ಮಹತ್ವವನ್ನು ಕೊಟ್ಟೆ. ನನ್ನನ್ನು ಕ್ಷಮಿಸು ಅಣ್ಣ. ಮರುಗದಿರು ತಮ್ಮಯ್ಯ, ಆದುದ್ದಾಯಿತು. ಇಂದು ನಮ್ಮನ್ನು ಆ ದೇವರು ಮರುಳು ಮಾಡಿದ. ಧನು ಹೇಳಿದ ದಾರಿಯೊಳಗೆ ನಾವು ಬಂದಿರುವೆವೆ. ಇದು ಶ್ರಮಣೀಯ ಆಶ್ರಮವೇ? ಅಲ್ಲಿ ನೋಡು ಲಕ್ಷ್ಮಣ, ಯಾವುದೀ ಮರಳು ನಮ್ಮ ಕಡೆಗೆ ಬರುತ್ತಿದೆಯಲ್ಲ, ಏನಿರಬಹುದು? ಮರೆಗೆ ಬಾ ಅಣ್ಣಯ್ಯ, ನೋಡುವ ಮುನ್ನ. ಮರೆಯೊಳಿರುವರು. ಶಬರಿ ತಳಿರು, ಹೂ, ಹಣ್ಣು, ಹಂಪಲಗಳನ್ನು ತಲೆ ಕಂಕುಳು ಕೈಯಲ್ಲಿ ಕೊಂಡು ಬರುವಳು. ರಾಮ ಬಾರದೆ ನನಗೇನು ತೋರದೆ, ರಾಮ ಬಾರದೆ ನನಗೇನು ತೋರದೆ. ಅವಸವಿದಲ್ಲದೆ ಸವಿಯಾಗದ ಈ ಕಡು ಸವಿ, ಹಣ್ಗಳ ನೇಗೆಗಂ ಮಧುಕರ ಗೀತದ ಮಧು ಊರಿರುವಿ ಮಧುಪರ್ಕವ ನಾನಾರ್ಗಿವೆಂ. ರಾಮ ಬಾರದೆ ನನಗೇನು ತೋರದೆ, ರಾಮ ಬಾರದೆ ನನಗೇನು ತೋರದೆ. ಬಾರಾಮ ಬಾರಾಮ ಬಾರೈ, ಬಾಬಾ ಬಗೆ ಈರುಳಿನ ಪೆರೆಯೇ. ಕೋಕೋ ಹಣ್ಗಳಕೋ ಹೂಗಳಕೋ ಎಲ್ಲವಕೋ ಎನ್ನೊಳ ಮೊರೆಯೇ. ರಾಮ ಬಾರದೆ ನನಗೇನು ಸೇರದೆ.
ಪರ್ಣಶಾಲೆಯೊಳಗೆ ಶಬರಿ ಹೋಗುತ್ತಾಳೆ. ರಾಮ ಲಕ್ಷ್ಮಣರು ಕಾಣಿಸಿಕೊಳ್ಳುತ್ತಾರೆ. ನನಗೇನಕ್ಕೆ ಕಾಯುತ್ತಿದ್ದಾಳೆ ಈ ಚಟಿಲ ಕಬರಿ? ಆ ಉದರ ಮುಖ ಹೇಳಿದ ಶ್ರವಣಿ ಈ ಶಬರಿ. ಈಕೆಗೆ ನನ್ನ ಉಪಕಾರವೇನಿಲ್ಲ, ಆದರೂ ಸಹ ನನ್ನನ್ನೇಕೆ ನೆನೆಯುತ್ತಿದ್ದಾಳೆ? ನನಗೆ ಇವಳ ಪ್ರೀತಿಯನ್ನು ಕಂಡು ನಾಚಿಕೆ ಆಗುತ್ತಿದೆ. ನಿನ್ನನ್ನು ನೋಡದೇ ಇದ್ದರೂ ನಿನಗೆ ಇಷ್ಟು ಮರಳಾದ ಈ ಸಿದ್ಧೆ ಇನ್ನು ನಿನ್ನನ್ನು ನೋಡಿದ ಮೇಲೆ ಎಷ್ಟು ಮರಳಾಗುತ್ತಾಳೋ. ರೂಪಕ್ಕಿಂತ ಹೆಸರು ಶ್ರೇಷ್ಠವಾದದ್ದು. ಅವಳ ಆತ್ಮವು ಕಾಮಧೇನುವಿನಂತಿದೆ. ನನ್ನನ್ನು ನೋಡಲು ಅವಳು ಬೆರಗಾಗಿದ್ದಾಳೆ. ಪ್ರತಿಕ್ಷಣವು ನೋಡುತ್ತಲೇ ಇದ್ದೆ, ಬೆರಗು ಕಡಿಮೆ ಆಗುತ್ತಲೇ ಇಲ್ಲ. ಬಾ, ಶ್ರಮಣಿ ಆಶ್ರಮದಲ್ಲಿ ನೋಡೋಣ. ನಡೆ ಮುಂದೆ ಲಕ್ಷ್ಮಣ. ಇಂದು ನೀನು ಮುಂದೆ, ನಾನು ನಿನ್ನ ಹಿಂದೆ ಬರುವೆ. ಮೊದಲ ಹೆಜ್ಜೆ ನಿನ್ನದು, ಆಮೇಲೆ ನನ್ನ ಹೆಜ್ಜೆ. ಹೀಗೆ ರಾಮ ಲಕ್ಷ್ಮಣರು ಹೊರಡುವರು. ಒಳತೆರೆ ಎದ್ದು ವಿಶಾಲವಾದ ಶಬರಿ ಆಶ್ರಮವನ್ನು ತೋರುವುದು. ಅಲ್ಲಿ ದೂರದಲ್ಲಿ ಹಿಂಬದಿಗೆ ಯಜ್ಞವಿದೆ. ಅದರ ಸುತ್ತ ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದ ಹೂ ಇನ್ನು ಬಾಡದಂತಿವೆ. ಯಜ್ಞದಲ್ಲಿ ಅಗ್ನಿ ಹೊಗೆಯಾಡುತ್ತಿದೆ. ಶಬರಿ ನಿನ್ನೆ ರಾಮನಿಗೆಂದು ಆರಿಸಿ ತಂದ, ಈಗ ಬಾಡಿ ಹೋಗಿರುವ ಹೂ ಹಣ್ಣು ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಇದ್ದಾಳೆ. ಅವುಗಳನ್ನು ಉದ್ದೇಶಿಸಿ ಈ ರೀತಿ ಹಾಡುತ್ತಾಳೆ. ನಿನ್ನಳಮೆಲ್ಲುದುತೆಯನು ಅವನ ಸ್ಪರ್ಶಕ್ಕೆ ತೆರದೆ, ಬರಿಗಾಳಿಗಾಲಿರುವ ನಿನ್ನೆ ಚಂದಳಿರೆ, ತುಂಬಿದಂಬಲ ಹೊಗಳುವೆ ತುಂಬಾದ ಕಂಪಿನಿಂ, ಅವನ ಸುವನುದ್ದೀಪಿಸದೆ ಸೊರಗಿದನರೆ, ಅವನ ಪ್ರಾಣಾಹುತಿಗೆ ಬರದೆ ಶ್ರೀ ಹದಗೆಟ್ಟು ಹುಳುವಿಗಾಸರೆಯಾದ ಎಲೆ ವನ್ಯ ಫಲವೇ, ಮೀಸಲಾಗದೆ ಇಂತು ಮಾಸಲಾಗುವ ಇವನು, ಮರಮರಳಿ ಹೊಸತರಿಂದಣಿಗೈವ ಚಲವೇ. ಮಾಲೆಯನ್ನು ಕಟ್ಟುತ್ತಾ ಹಾಡುತ್ತಾಳೆ. ಎಂದು ಕಾಂಬೆನ ರಾಮನ, ನಾನೆಂದು ಕಾಂಬೆನ ರಾಮನ, ದಶರಥನ ಪುತ್ರನಂತೆ ಸಾಧು ಜನರ ಮಿತ್ರನಂತೆ, ಧೀರ ಶೂರ ವೀರ ಗಂಭೀರ ಸದ್ಗುಣ ಸಾರನಂತೆ. ಎಂದು ಕಾಂಬೆನ ರಾಮನ, ನಾನೆಂದು ಕಾಂಬೆನ ರಾಮನ, ಅಂಜಿಸುವವರಂಜುವಂತೆ ಬಿಲ್ಲ ಹಿಡಿದು ಬರುವನಂತೆ, ಆದೊಡೆ ಬಲು ಸೌಮ್ಯನಂತೆ ಹಸುಳೆಯಂತೆ ಕಾಂಬನಂತೆ. ಎಂದು ಕಾಂಬೆನ ರಾಮನ, ನಾನೆಂದು ಕಾಂಬೆನ ರಾಮನ, ಅರಸುತನವ ತೊರೆದನಂತೆ ತವಸಿತನವ ಕೊಂಡನಂತೆ, ತಮ್ಮನೊಡನೆ ಬನಕೆ ಬರಲು ಮನದಿ ಭಯವೇ ಇಲ್ಲವಂತೆ. ಎಂದು ಕಾಂಬೆನ ರಾಮನ, ನಾನೆಂದು ಕಾಂಬೆನ ರಾಮನ, ಕೆಟ್ಟ ಕನಸಿನಿರುಳ ಕಳೆವ ಸುಪ್ರಭಾತದಂತವನನು, ಗುರುಸಿದ್ದರೆ ಮೆಚ್ಚಿದಂತ ಸನ್ಮಂಗಳ ಮೂರ್ತಿಯನು. ಎಂದು ಕಾಂಬೆನ ರಾಮನ, ನಾನೆಂದು ಕಾಂಬೆನ ರಾಮನ. ಕಟ್ಟಿದ ಮಾಲಿಗೆ ಮುದ್ದುಕೋಳು. ತಾಯಿ, ದಾರಿಯಲ್ಲಿ ಹೋಗುವವರಿಗೆ ಇಲ್ಲಿ ನೆಲೆ ಸಿಗುವುದೇ? ಶಬರಿಯು ನಡುಗುವ ಎದೆಯಿಂದ ಹಿಂತಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ, ನೀ ರಾಮನೇ ಮಹಾಪುರುಷ? ಹೌದು ತಾಯಿ, ಹೌದು. ರಾಮನೆಂಬರು ನನ್ನ ಮತ್ತು ಈತ ನನ್ನ ನಿಜ ಸೌಮಿತ್ರಿ. ರಾಮ ಲಕ್ಷ್ಮಣರೇ ನೀವು, ರಾಮನೇ ನೀನು. ಶಬರಿ ತುಂಬಾ ಸಡಗರಗೊಳ್ಳುತ್ತಾಳೆ. ಮುಂದೆ ಮೇಳದವರ ಹಾಡುವ ಹಾಡು ಅವಳ ಗೈದ ಉಪಚಾರವನ್ನು ಬಣ್ಣಿಸುತ್ತದೆ. ಕಂಡಳು ಶಬರಿ, ಕಂಡಳು ಶಬರಿ, ಕಂಡಳು ಶಬರಿ, ರಾಮ ಬಂದು ನಿಂದಿರುವುದ, ಕಂಡ ಬೆರಗು ಕಳಿದ ಬಳಿಕ ಸನಿಯ ಕೈದಿ ಮೈಯ ಮುಟ್ಟಿ, ಪರದಿ ಕೆಡೆದು ಕೈಯ ಕಣ್ಣಿಗೊತ್ತಿಕೊಂಡು ಹಣಿಯ ಸುರಿಸಿ ಬನ್ನಿರೆಂದು ಗದ್ಗದಿಸುತ್ತ, ಅಯ್ಯೋ ಏನು ಅಣಿಯೇ ಇಲ್ಲ, ನಿನ್ನೆ ಎಷ್ಟು ಚೆನ್ನವಿಲ್ಲ ಎನ್ನುತ್ತ ಬಲು ಹಂಬಲಂತು, ನನ್ನ ಬಗೆಯ ಬಯಕೆಯಂತೆ ಬಗೆಯ ಬಗೆಯ ಕಂಪನಿಡುವ ವನಮಾಲೆಯ ಕೊರಳಿಗಿಟ್ಟು, ಅಬ್ಬಾ ಎಂದು ಹಿಗ್ಗಿ ಹಿಗ್ಗಿ, ಇದು ರುಚಿ, ಇದರಷ್ಟು ರುಚಿಯ ಹಣ್ಣೇ ಇಲ್ಲ ಜಗದೊಳೆಂದು, ನಿಮಗೆ ಎಂದೇ ತಂದೆನೆಂದು ತಾನೇ ಅವರ ಕೈಯುಳಿತು, ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುವರರಂದು ಮಂದಹಾಸ ತೋರೆ ನೋಡಿ ಧನ್ಯಭಾವದಿಂದ ಕೂಡಿ. ಹೀಗೆ ಅವರಿಗೆ ಉಪಚಾರವನ್ನು ಮಾಡಿ ಶಬರಿ ತನ್ನ ಅಂತಃಸುಖವನ್ನು ತೋರುವುದಕ್ಕೆ ಈ ರೀತಿ ಹಾಡಿಕೊಂಡು ನರ್ತಿಸುತ್ತಾಳೆ.
ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ನಾನಿಲ್ಲದ ನಾನಾಗಿಹೆನು, ಆಸೆ ತೀರಿ ಹಾಯಾಗಿಹೆನು. ಹಂಬಲ ನಡೆದಿಹೆ ತುಂಬಿರುವೆನು ನಾ, ಸುಮ್ಮನೆಯೇ ಬಲು ಸುಖಿ ನಾನು. ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಹೊಳೆಕಡಲಿಗೆ ಸೇರುವ ತೆರದಿ, ನಾವೇ ರೇವಿಗೆ ಬಹತೆರದಿ. ಬಗೆ ಬಗೆ ಹಾರೈಕೆಯ ಪಟ ಬಿಡಿಸಿ, ನಿಂತಿದೆ ಮನ ಇದು ಬಿಡುವನಿಸಿ. ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ನಿಮ್ಮ ನೋಡುತ್ತಾ ಸುಖಿ ನಾನು, ನಿಮ್ಮನೆ ನುಡಿಸುತ್ತ ಸುಖಿ ನಾನು. ನಿಮ್ಮ ತನುವು ನಿಮ್ಮ ಆನಂದವಿ ಸುಖಿ, ನಿಮ್ಮೆಡೆ ಸುಮ್ಮನೆ ಸುಖಿ ನಾನು. ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಇಂದಾಗಿಹೆ ನಾ ಬಲು ಹಗುರ, ನೀಡಿಹುದೊಂದು ಸತ್ಪರ ತನ್ನಕರ. ನಿನ್ನೆ ನಾಳೆ ಇನ್ನಿಲ್ಲವೆನಗೆನೆ, ಈ ನಲವೇ ಚಿರವೆಂಬತರ. ಸುಖಿನ ಸುಖಿನ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ನಿನ್ನ ಪ್ರೀತಿಯಲ್ಲಿ ಸುಖಿ ನಾವು, ನಿನ್ನ ಈ ಆನಂದದಲ್ಲಿ ಸುಖಿ ನಾವು. ಕಾಡಿನಲ್ಲಿ ಇಷ್ಟು ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು. ಬಲು ಸಂತಸ ಬಲು ಸಂತಸ ಬಲು ಸಂತಸ ನನಗೆ, ನನ್ನಾಸೆಯ ಜಾಡ ಹಿಡಿದು ಬಂದಿರಲೈ ಕೊನೆಗೆ. ದಣಿದಿರಯ್ಯ ತಣಿದಿರ, ಹಸಿವು ತೃಷೆ ನಡಿದಿರ, ಬಡವೆ ಒಬ್ಬಳೆನ ಗೈವ ಮರುಕ ತಳಿದಿರ. ಕಣ್ಣಲ್ಲಿ ನೀರು ಇದೇತಕ್ಕೆ ತಾಯಿ, ಸ್ವಲ್ಪವೂ ಕೊರತೆ ಇಲ್ಲ. ನಮ್ಮ ಅಯೋಧ್ಯೆಯ ಅರಮನೆಯಲ್ಲಿ ಇದಕ್ಕೂ ಲೇಸು ಸಲ್ಲ. ಇಂದು ಕಾಡನ್ನು ಮರೆತೆವು, ಇಲ್ಲೇ ಮನೆಯನ್ನು ಅರೆತೆವು. ಇಷ್ಟು ಪ್ರೀತಿಯನ್ನು ತೋರುವ ನಿನ್ನನ್ನು ತಾಯಿ ಎಂದು ತಿಳಿದೆವು. ರೂಪಿನಂತೆ ನಿನ್ನ ಮಾತು ಕೂಡ ಎನ್ನಿತು ದರವಾಗಿದೆ. ಧನ್ಯ ನಾನು, ಸಿದ್ಧರವರವೆಂದು ಫಲಿಸಿತು ನನಗೆ. ನಿಮ್ಮನ್ನು ನೋಡುವೆ, ನಿಮ್ಮನ್ನು ಕಾಣುವೆ, ನನ್ನ ಚಿಂತೆಯೆಲ್ಲ ಹಿಂಗಿ ಹೋಯಿತು. ಧನ್ಯ ನಾನು, ಸಿದ್ಧರವರೆದ ಮಾತು ನನಗೆ ಸಿದ್ಧಿಯಾಯಿತೆಂದು. ಇಂತಹ ಶಿಷ್ಯ ಪ್ರೀತಿಯನ್ನು ಪಡೆದ ನಿನ್ನ ಗುರುಗಳು ಎಂಥರು, ಅವರ ಮಹಿಮೆ ಕೇಳಿಬಲ್ಲೆ. ಎಂತಹ ಶಾಂತದಂತರು, ದುಃಖವನ್ನೆಲ್ಲ ಮರೆಸಿ ಶಾಂತಿಯಿಂದ ತರುವ ಈ ಕಾಡು, ಇದರ ನಡುವೆ ಪ್ರೇಮ ಶುದ್ಧೆ ನೀನು. ನನ್ನ ಪೊಗಳಲಿಕ್ಕೆ ರಾಮ, ಎಲ್ಲ ಅವರ ಕರುಣೆ. ನೀವು ಇಲ್ಲಿಗೆ ಬರುವಿರಿ, ನಿಮ್ಮ ಕಾಣೆ ಪ್ರೀತಿಯಿಂದ ಎಂದು ಸಿದ್ಧರವರೆದ ಮಾತು ಸಿದ್ಧಿಯಾಯಿತೆಂದು. ಕೋಟಿ ಕರಗಳಿಂ ರವಿ ಎತ್ತಿರುವಿ, ನೀಲದಾಚೆ ಗಮನ, ನನಗೀ ಮಾಯೆಯಾಚೆ ಪಯಣ. ಹಾರ ಬಯಸೆ ನೀ ಹಕ್ಕಿಗಳಂತೆ, ತೇಲ ಬಯಸೆ ನೀ ಬಿಳಿ ಮುಗಿಲಂತೆ. ಕಾರ್ಮೋಡವ ಸೆಳೆ ಮಿಂಚಿನ ತೆರೆದೊಳು, ಭವ ಬಿಡೆ ಬಯಸಿಹೆ ನಿಂತೆ. ಕೋಟಿ ಕರಗಳಿಂ ರವಿ ಎತ್ತಿರುವಿ, ನೀಲದಾಚೆ ಗಮನ, ನನಗೀ ಮಾಯೆಯಾಚೆ ಪಯಣ. ಮಾತೆಯ ತರಹ ನೀನು ನಮ್ಮನ್ನು ಪ್ರೀತಿಸಿ ಬಳಿಕ ಈ ತರಹ ನೀನು ನುಡಿಯುವುದು ಸರಿಯೇ ತಾಯಿ? ಪುಣ್ಯ ಲೋಕ ದೊರೆಯಲೆಂದು ಹರಕೆ ಎನ್ನುವುದು ನನಗೆ. ಇಂದು ಪ್ರೀತಿಯನ್ನು ತೋರಿ ನಮ್ಮ ಮನಸ್ಸನ್ನು ಗೆದ್ದ ನಿನಗೆ ಸಾವೇ ನಮ್ಮ ಕಾಣಿಕೆ. ಮರಣ ಅಲ್ಲ ಪ್ರಭು, ಮುಕ್ತಿ. ಇದುವೇ ನನ್ನ ಒಪ್ಪಿಗೆ. ಮನ ಒಪ್ಪಿದರೂ ಸಹ ಎದೆ ಒಪ್ಪದಲ್ಲ. ನೀನೊಲಿದೊಪ್ಪುವ ಈ ದಿವ ತಪ್ಪದಲ್ಲ. ಬೆರಗಾದೆ ನಾ ನಿನಗೆ, ಅಸ್ತು ಎಂಬೆ ನಲ್ಮೆ. ಅಸ್ತು ಅಸ್ತು ಹೋಗು ತಾಯಿ ಈ ನಿನ್ನ ಭೀಷ್ಮ ಸಿದ್ಧಿಗೆ. ನಮೋ 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 ವನಕೆ ನಮೋ ಬನಕೆ ನಮೋ 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 ವನಕೆ ನಮೋ ಬನಕೆ ನಮೋ ಎಲ್ಲರಿಗೆ ಎಲ್ಲಕ್ಕೂ ನಮೋ ಶರಣು ಶರಣಾರ್ಥಿ. ವೇದಿಯಲ್ಲಿ ಉದ್ರಿಕ್ತವಾದ ಅಗ್ನಿಯನ್ನು ಬಲವನ್ನು ಹಾಡುತ್ತಾ ಪ್ರವೇಶಿಸುತ್ತಾಳೆ. ಹೆಣ್ಣ ರೀತಿಯನ್ನು ಅರಿಯಬಹುದೇ, ಅವರ ಬಲೆ ಬಗ್ಗು ಸೋಜಿಗ. ಅವಳಿಗೆ ಎಂತಹ ನಿಷ್ಠೆ, ಎಂತಹ ಪ್ರೀತಿ, ಇವಳನ್ನು ಮರೆಯುವುದೇ ಈ ಜಗ. ಯಾರು ಎಲ್ಲಿ ಏಕೆ ಎಂದು ಕೇಳದೆ ಹಸುಳೆಯಂತೆ ಬಳಿದಳು. ಕಾಣುತ್ತಲೇ ಬಹು ನಲಿದಳಣ್ಣ, ನಲುವಿನಲ್ಲಿಯೇ ನಮ್ಮನ್ನು ಮರೆತಳು. ಬೆಳಕಿಗೆ ಒಲಿದವರು ಉರಿಯುತ್ತಿರುವ ಬತ್ತಿಯ ಕಡ್ಕವನ್ನು ಕಾಣರು ಲಕ್ಷ್ಮಣ. ಬದುಕಿಗೆ ಆವರಿಸಿಕೊಂಡಿರುವ ದೇವಕಾಂತಿಯ ಸ್ವರೂಪವನ್ನು ಕಾಣುವವರಿಗೆ ಇದೇ ಲಕ್ಷಣ. ಅಸುರರು ಆವರಿಸಿಕೊಂಡಿರುವ ಈ ಕಾಡಿನಲ್ಲಿ ನಮ್ಮನ್ನು ತನ್ನಡೆಗೆ ಸೆಳೆದಿರುವ ಈ ಪ್ರೀತಿಗೆ ಏನೆಂಬನಣ್ಣ, ಇಂತೆಯೇ ನೆನೆಯುತ್ತಿರಬಹುದು ಬತ್ತಿಗೆ. ಇರಬಹುದು ಇರಬಹುದು ಸೀತೆ, ಹಾ ಪ್ರಿಯೆ,
ಚಂದ್ರನ ಮುಖದವಳೆ, ಎಲ್ಲಿರುವೆ, ಹೇಗಿರುವೆ, ನಿನ್ನನ್ನು ಜೀವ ಸಹಿತ ಕಾಂಬೆನೆ. ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲೇ ಇರಲಿ ಅದೇ ಅವಳ ತವರು ಮನೆ. ರಕ್ಷಿಸುವಳು ಭೂಮಿ ತಾಯಿ. ಧೃತಿಗೆಡಬೇಡ, ಇನ್ನು ಮುಂದಿನ ಆಲೋಚನೆ ಮಾಡು. ಹೌದೌದು, ಮರೆತಿದ್ದೆ ಲಕ್ಷ್ಮಣ. ಪಂಚಭೂತದಲ್ಲಿ ಬರೆಯುವುದ ಶಬರಿ ಸೀತೆಗೆ ರಕ್ಷಣೆಯನ್ನು ಕೊಡಲಿ. ಬಾ, ಸೀತೆಯನ್ನು ಹುಡುಕಿಕೊಂಡು ಹೊರಡೋಣ. ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನು ಮುಕ್ತಿಯನ್ನು ಕರುಣಿಸಿದ ಸಂದರ್ಭವಾಗಿತ್ತು ಈ ಗೀತ ನಾಟಕ. ಎಲ್ಲರಿಗೂ ಧನ್ಯವಾದಗಳು.